ನೀರನ್ನ ಹಿಡಿಯುವಾಗ ಮಹಿಳೆಗೆ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಕೆಆರ್ ಮಾರ್ಕೆಟ್ ರಸ್ತೆಯ ಆನಂದಪುರದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸ್ಥಳೀಯರಿಂದ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮೋಟಾರ್ ಸ್ಟಾರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕರೆಂಟ್ ತಗುಲಿ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಇದಾಗಿದೆ. ಆಕ್ರೋಶಗೊಂಡಂತಹ ಸ್ಥಳೀಯರಿಂದ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಇದರಿಂದ ಉಂಟಾಗಿರುವಂಥದ್ದು. ಮೈಸೂರು ರಸ್ತೆಯ ಎರಡೂ ಕಡೆ ಸಂಪೂರ್ಣ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸ್ಥಳೀಯರು. ಜಲಮಂಡಳಿಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮಗೆ ನ್ಯಾಯ ಬೇಕು ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಜನ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ನೀರನ್ನ ಹಿಡಿಲಿಕ್ಕೆ ಹೋದಂತಹ ಮಹಿಳೆ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿರುವಂತಹ ಘಟನೆ. ಸದ್ಯಕ್ಕೆ ಸ್ಥಳದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರೆಲ್ಲ ಜಮಾಯಿಸಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಮೃತ ಮಹಿಳೆಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಒಂದು ಅಮಾಯಕ ಪ್ರಾಣ ಹೋಗಿದೆ. ಈ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಸ್ತೆ ತಡೆದು ಬಿಬಿಎಂಪಿ ವಿರುದ್ಧ, ಜಲಮಂಡಳಿಯ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನಾ ನಿರತರನ್ನ, ಸ್ಥಳೀಯರನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಬಳಿ ಆನಂದಪುರದಲ್ಲಿ ನೀರು ಹಿಡಿಯುವಂಥ ಸಂದರ್ಭದಲ್ಲಿ ಮೋಟರ್ಗಳನ್ನು ಹಾಕಿರ್ತಾರೆ. ಮೋಟರ್ಗಳನ್ನು ಹಾಕಿರುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂಥದ್ದು. ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯ ಜನರು. ಹಲವು ಬಾರಿ ಈ ರೀತಿಯ ಪ್ರಕರಣಗಳಾಗ್ತಿದ್ದಾವೆ. 4-5 ಜನ ಸತ್ತಿದ್ದಾರೆ. ಆದರೂ ಕೂಡ ನಮಗೆ ನೀರನ್ನು ಒದಗಿಸುವಂಥ ಕೆಲಸವನ್ನು ಮಾಡಿಲ್ಲ. ಜಲಮಂಡಳಿ ಹಾಗೆ ಸ್ಥಳೀಯ ಶಾಸಕರ ವಿರುದ್ಧ, ಅಂದರೆ ಜಮೀರ್ ಅವರ ವಿರುದ್ಧ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಂಪೂರ್ಣ ಈ ಮೈಸೂರು ರಸ್ತೆ ಏನಿದೆ, ಮೈಸೂರು ರಸ್ತೆಯನ್ನು ಬಂದ್ ಮಾಡಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಈ ಏನು ವಾಹನಗಳು ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಜನ. ನಮಗೆ ಈ ಸಾವಿಗೆ ನ್ಯಾಯ ದೊರಕಬೇಕು ಮತ್ತು ನಮ್ಮ ಸಮಸ್ಯೆ ಏನಿದೆ, ನೀರಿನ ಸಮಸ್ಯೆ, ಅದು ಬಗೆಹರಿಬೇಕು ಅನ್ನುವಂಥ ಒತ್ತಾಯವನ್ನು ಜನ ಮಾಡ್ತಾ ಇರುವಂಥದ್ದು. ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರನ್ನು ಮನವೊಲಿಕೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ, ನಮ್ಗೆ ನ್ಯಾಯ ಬೇಕು ಅನ್ನುವಂಥ ಘೋಷಣೆಗಳನ್ನು ಜನ ಹಾಕ್ತಾ ಇದ್ದಾರೆ. ಹಲವು ವರ್ಷಗಳಿಂದ ನೀರಿಲ್ಲದೆ ನಾವು ಪರದಾಡ್ತಾ ಇದ್ದೀವಿ. ಪ್ರತಿ ಬಾರಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮೋಟ್ರ್ಗಳನ್ನು ಹಾಕಿದರೆ ಮಾತ್ರ ನಮ್ಗೆ ನೀರು ಸಿಗುತ್ತೆ. ಆ ಮಟ್ಟಕ್ಕೆ ಸಮಸ್ಯೆ ಇದೆ. ಜಲಮಂಡಳಿ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿಲ್ಲ. ಜೊತೆಗೆ ಸ್ಥಳೀಯ ಶಾಸಕರು ಕೂಡ ನಮಗೆ ನೀರನ್ನು ಕೊಡ್ತೀವಿ, ಪ್ರತಿ ಬಾರಿ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ನೀರನ್ನು ಕೊಡ್ತೀವಿ ಅಂತಾರೆ. ಆದರೆ ನೀರನ್ನು ಕೊಡುವಂಥದ್ದು, ನೀರನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗ ರಸ್ತೆಯಲ್ಲಿ ಕುಳಿತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅವರ ಅಂದರೆ ಏನು ಮಹಿಳೆ ಬೆಳಗ್ಗೆ 5:30 ಸುಮಾರಿಗೆ ಸಾವನ್ನಪ್ತಾರೆ ಕರೆಂಟ್ ಶಾಕ್ ಹೊಡೆದು. ಅದರಿಂದಾಗಿ ಈಗ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಈಗ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನಾಯಿತು ಅಂತ. ಏನಾಯಿತು ಬೆಳಗ್ಗೆ? ಕರೆಂಟ್ ಶಾಕ್ ಹೊಡೆದಿದೆ ಮ್ಯಾಮ್ ಸರ್. 3 ಗಂಟೆಗೆ ಆಗಿದೆ. ಮೋಟ್ರ್ ಹಾಕೋಕೆ ಹೋಗಿದ್ದವ್ರೆ, ಕರೆಂಟ್ ಹೊಡೆದೋಗಿದೆ. ಮೋಟ್ರ್ ಹಾಕೋಕೆ ಹೋಗಿದ್ದವ್ರೆ, ಕರೆಂಟ್ ಶಾಕ್ ಹೊಡೆದು ಎತ್ತಿರೋಗಿದ್ದಾರೆ ಸರ್. ಯಾಕೆ ಯಾವಾಗಲೂ ನೀರಿನ ಸಮಸ್ಯೆ ಏನಾ ಇಲ್ಲಿ? ಆಗುತ್ತೆ ಸರ್. ಇದು 4 ಸಲ ಆಗಿದೆ ಸರ್ ಈ ಥರ. ಬೇರೆ ಒಬ್ರುಗಳಾಗಿದೆ. ನಮ್ಮ ಅಮ್ಮಗೆ ಇದರ 3ನೇ ಸಲ ಆಗಿದೆ ಸರ್. ನಮ್ಮ ತಾಯಿ ಅವರು ಇವಾಗ 3ನೇ ಸಲ ಆಗಿದೆ. ಇವಾಗ ತೀರೋಗಿದ್ದಾರೆ ಸರ್ ಅವರು. 3 ಸಲ ಶಾಕ್ ಹೊಡೆದಿತ್ತ ಅವ್ರಿಗೆ? 3 ಸಲ ಹೊಡೆದಿದ್ದೆ ಅವ್ರಿಗೆ. 3 ಸಲ ಹೆಂಗೋ ನಾವು ಮಾಡಿಬಿಡ್ತೀವಿ. ಇವಾಗ 3ನೇ ಸಲ ಹೊಡೆದು ತೀರೋಗಿದ್ದಾರೆ ಸರ್ ಅವರು. ಕಾರಣ ಎಲ್ಲ ಓಟ್ ಕೇಳೋರನ್ನೇ ಕಾರಣ ಸರ್. ಅವ್ರು ಬಂದಿದ್ದೆಲ್ಲ ಕ್ಲೀನ್ ಮಾಡಿದ್ರೆ ಯಾಕೆ ನಮ್ಮ ಅಮ್ಮ ಕರೆಂಟ್ ಶಾಕ್ ಹೊಡಿತೆ? ಎಲ್ಲ ಕರೆಕ್ಟಾಗಿ ಆಗಿದ್ರೆ ಬಾಕ್ಸ್ ಕೊಟ್ಟಿದ್ರೆ ಯಾಕೆ ಸರ್ ಹೊಡಿತೆ? ಬೇರೆ ಕಲೆಕ್ಷನ್ ಕೊಡಬೇಕು. ಅಲ್ಲಲ್ಲಿ ಚುಚ್ಚು ಕೊಟ್ಟರೆ ಚುಚ್ಚಲಾಗಿ ಆಗ್ತಾರೆ. ನಮ್ಮಮ್ಮ ಯಾಕೆ ಕರೆಂಟ್
ಕಂಬದಲ್ಲಿ ಬಂದು ಹಾಕ್ತಾರೆ ಸರ್. ಎಲ್ಲ ವಯರು ಅಲ್ಲಲ್ಲಿ ತುಂಡಾಗಿ ಕೆಳಗಡೆ ಬಿದ್ದೋಯ್ತೆ ಸರ್. ಅದ್ರಲ್ಲಿ ಹೆಂಗೆ ಹಾಕ್ತಾರೆ ಲೇಡೀಸಿಂಗು? ಯಾರ ಬಂದು ಕೇಳಲ್ಲ. ಓಟ್ ಹಾಕ ಮಾತ್ರ ಮನೆಗೆ ಬರ್ತಾರೆ. ಏನಂದ್ರೆ ವಿಚಾರ ಕೇಳಕ್ಕೆ ಹೋಗಿದ್ರೆ ಬರಲ್ಲ ಸರ್. ಬರ್ತೀನಿ ಅಂತವ್ರೆ, ತಿರ್ಗಾ ಯಾರೋ ಬರಲ್ಲ ಸರ್. ನಮ್ಮಮ್ಮ ಮನೆ ಕೆಲಸ ಮಾಡೋರು, ನಾನು ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಅವರು. ಇವಾಗ ಅವ್ರು ಈ ಥರ ನಮ್ಮ ಅಪ್ಪನೆಲ್ಲ ನಮ್ಮ ಅಮ್ಮನೆಲ್ಲ ಇವಾಗ ನಾವು ಇಲ್ಲಿ ನಿಂತ್ಕೊಂಡು ಇವಾಗ ಕೇಳಿ ಏನು ಸರ್ ಹೋಗಿ ಬರೋದ ಸರ್? ಬರಲ್ಲ. ತಿರ್ಗಾ ಇವಾಗ ಕೇಳಿ ಏನಾಗುತ್ತೆ ಸರ್ ಅವ್ರನ್ನ? ಅಷ್ಟೇ ಸರ್, ಏನೂ ಆಗಲ್ಲ ಅವ್ರಿಗೆ. ಎಷ್ಟು ಜನ ಇದ್ರಮ್ಮ ನೀವು ಮನೆಯಲ್ಲಿ? 4 ಜನ ಇದ್ದೀವಿ ಸರ್. ಇದು ನಮ್ಮ ಅಕ್ಕ, ನಮ್ಮ ಅಣ್ಣ ಇಬ್ಬರು ಅಲ್ಲಿದ್ದಾರೆ ಸರ್. 4 ಜನ ಮಕ್ಕಳು. ತಾಯಿ ತೀರೋಗಿದ್ದಾರೆ, ಅಪ್ಪನ ತೀರೋಗ್ಬಿಟ್ರು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಬಿಟ್ಟು ಹೋಗ್ಬಿಟ್ರು. ಇವಾಗ ನಮ್ಮ ಅಮ್ಮ ಮಾತ್ರ ನನಗಿತ್ತು, ಇವಾಗ ನಮ್ಮ ಅಮ್ಮನೇ ಇಲ್ಲ ಸರ್. ಚೆಲ್ವಿ ಅವರ ಮಗಳು ತಾಯಿಯನ್ನು ಕಳ್ಕೊಂಡವರು ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದು 3-4 ಸಲ ಶಾಕ್ ಹೊಡೆದಿತ್ತು, ಈಗ 4ನೇ ಸಲ ಶಾಕ್ ಹೊಡೆದು ಈ ರೀತಿಯಾಗಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ನೇರವಾಗಿ ಕಾರಣ ಏನು ಶಾಸಕರಿದ್ದಾರೆ ಅವರು ಕಾರಣ. ಯಾಕಂದರೆ ನಮಗೆ ನೀರನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಅಂದರೆ ಏನು ಆನಂದಪುರ ಇದೆ, ಆನಂದಪುರದ ಈ ರಸ್ತೆಯಲ್ಲಿ ಅಂದರೆ ಫಸ್ಟ್ ಮೈನ್ ಏನಿದೆ 139ನೇ ವಾರ್ಡು, ಇಲ್ಲಿ ಯಾವಾಗಲೂ ಕೂಡ ಇದೇ ಥರದ ಸಮಸ್ಯೆ ಆಗ್ತಾ ಇದೆ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ನೀರು ಬರಲ್ಲ ಅಂತ ನಾವೆಲ್ಲರೂ ಕೂಡ ಮೋಟ್ರ್ಗಳನ್ನು ಹಾಕ್ಕೋತೀವಿ. ಮೋಟ್ರ್ಗಳನ್ನು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಥರದ ದುರ್ಘಟನೆ ಆಗಿದೆ. ಇದು ಒಂದಿಬ್ಬರಿಗೆಲ್ಲ ಆಗ್ತಾ ಇರೋದು, ಪ್ರತಿ ಬಾರಿ ಹಲವರಿಗೆ ಆಗ್ತಾ ಇರುತ್ತೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಬಚಾವಾಗ್ತಾ ಇದ್ರು. ಆದರೆ ಈ ಬಾರಿ ಈ ರೀತಿಯಾಗಿ ಸಾವನ್ನಪ್ಪಿರುವಂಥದ್ದು ಈಗ ಗಮನಿಸ್ಬೋದು. ಈ ಕೇಬಲ್ಗಳೇನಿದ್ದಾವೆ ಇಲ್ಲಿ ಯಾರ್ದು ತಪ್ಪು ಅನ್ನೋಂಥದ್ದು ಒಂದು ಕಡೆ ನೀರನ್ನು ಒದಗಿಸದೇ ಇರುವಂಥ ಜಲಮಂಡಳಿಯ ತಪ್ಪು, ಜೊತೆಗೆ ಬೆಸ್ಕಾಂ ಅವರು ಕೂಡ ಇಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಮಾನಿಟ್ರಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂದರೆ ಇಲ್ಲಿ ಏನು ಕೇಬಲ್ಗಳಿದ್ದಾವೆ ಆ ಕೇಬಲ್ಗಳನ್ನು ಇವರೇ ಸ್ವತಃ ಜನನೇ ಹಾಕ್ಕೊಳ್ತಾ ಇದ್ರು ಅನ್ನುವಂಥ ನಿಟ್ಟಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನೇ ಇದ್ದರೂ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಏನು ಎಚ್ಚರ ವಹಿಸಬೇಕಾಗಿತ್ತು, ಅದು ಯಾವುದೂ ಕೂಡ ಆಗಿಲ್ಲ. ಈ ರಸ್ತೆಯಲ್ಲಿ ಮೋಟ್ರ್ಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಇದು. ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ರಸ್ತೆ ಸಂಪೂರ್ಣವಾಗಿ ಅಂದರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಮೋಟ್ರ್ಗಳಿಂದ ತುಂಬ ಹೋಗಿರುತ್ತೆ. ಎಲ್ಲೂ ಕೂಡ ಹೆಜ್ಜೆಯನ್ನು ಇಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಮೋಟ್ರ್ಗಳನ್ನು ಹಾಕೋತಾರೆ. ಅಂದರೆ ನೀರು ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಜನ ಮೋಟ್ರ್ಗಳನ್ನು ಹಾಕ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಯಾಕಂದರೆ ಹಲವು ಬಾರಿ ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರ ಆಕ್ರೋಶ ಯಾವ ಮಟ್ಟಿಗೆ ಇದೆ ಅಂಥೇಳಿ. ರಸ್ತೆಯನ್ನು ತಡೆದು ಮಹಿಳೆಯ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು ಬಾಯಿ ಬಿಟ್ಟರೆ ಬೆಂಗಳೂರನ್ನು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ಇಲ್ಲಿ ನೋಡ್ರೆ ಪರಿಸ್ಥಿತಿ ಹಿಂಗಿದೆ.